ಊಕಾಹುಲಿ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮದ್ದೂರು ಬಳಿಕ ತುಮಕೂರಿನಲ್ಲೂ ಕೂಡ ಎಫ್ಐಆರ್ ದಾಖಲು. ಗಣೇಶ ಶೋಭಾಯಾತ್ರೆಯಲ್ಲಿ ಪ್ರಚೋದನಾಕಾರಿ ಭಾಷಣ. ಊಕಾಹುಲಿ ಹಿಂದೂ ಹುಲಿ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್. ಮದ್ದೂರು ಬಳಿಕ ತುಮಕೂರಿನಲ್ಲೂ ಎಫ್ಐಆರ್ ದಾಖಲು. ಗಣೇಶ ಶೋಭಾಯಾತ್ರೆಯಲ್ಲಿ ಪ್ರಚೋದನಾಕಾರಿ ಭಾಷಣ ಹಿನ್ನೆಲೆ ಕೇಸು ದಾಖಲಾಗಿದೆ. ಅನ್ಯ ಕೋಮಿನ ಭಾವನೆಗಳಿಗೆ ಯತ್ನಾಳ್ ಧಕ್ಕೆ ತಂದ ಆರೋಪ. ಪೊಲೀಸ್ ಸಿಬ್ಬಂದಿ ರಘುನಾಥ್ ಎಂಬುವವರಿಂದ ದೂರು. ತುಮಕೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ತಮ್ಮ ಮೇಲೆ ಕೇಸು ಆಗಬಹುದು ಎಂದು ಸಂಶಯಿಸಿದ್ದ ಯತ್ನಾಳ್, ನನ್ನ ವಿರುದ್ಧ ಮದ್ದೂರಿನಲ್ಲಿ 70ನೇ ಪ್ರಕರಣ ದಾಖಲಾಗಿದೆ. ತುಮಕೂರಿನಲ್ಲಿ 71ನೇ ಪ್ರಕರಣ ದಾಖಲಾಗಬಹುದು ಎಂದಿದ್ದ ಯತ್ನಾಳ್, ಅದರಂತೆಯೇ ಹಿಂದೂ ಹುಲಿ ಯತ್ನಾಳ್ ವಿರುದ್ಧ 71ನೇ ಎಫ್ಐಆರ್. ಇನ್ನೊಂದು 2 ಕೇಸ್ ಆದ್ರೆ ನಮ್ಮ ತಾತನ ವಯಸ್ಸಾಯಿತು. ಎಫ್ಐಆರ್ ದಾಖಲಾತಿಯಲ್ಲಿ ಶೀಘ್ರವೇ ಸೆಂಚುರಿ ಬಾರಿಸ್ತಾರ ಯತ್ನಾಳ್. ಹಿಂದೂ ಹುಲಿ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್. ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಕನ್ನಡ ಪರ ಹೋರಾಟ ಮಾಡಿ ಕೇಸು ದಾಖಲು ಮಾಡಕೊಂಡ್ರೆ ಅದು ಬೇರೆ ವಿಚಾರ. ಕನ್ನಡದ ನೆಲ ಜಲ ಭಾಷೆ ಸಂಸ್ಕಾರ ಸಂಸ್ಕೃತಿ, ಹೆಣ್ಣು ಮಕ್ಕಳ ಪರ, ಮಹಿಳಾ ಪರ, ಜನರ ಪರ, ರಾಜ್ಯದ ಪರ ಹೋರಾಟ ಮಾಡಿ ಕೇಸು ದಾಖಲು ಮಾಡ್ಕೊಂಡ್ರೆ ಅದು ಬೇರೆ ಲೆಕ್ಕ. ವಾಟಾಳ್ ನಾಗರಾಜ್ ಅನ್ನೋ ತರಹದ ಪುಣ್ಯಾತ್ಮ ಅಂತ ಕರೀತಿದ್ವಿ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕೇಸು ದಾಖಲು ಮಾಡಿಸ್ಕೊಂಡಿದ್ದ ಕೇಸುಗಳು ಏನೇನು ಅಂತ ಕೇಳಿದ್ರೆ ಮತ್ತೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಾಕಾರಿ ಭಾಷಣ, ಅವ್ರನ್ನ ಅಲ್ಲಿ ಕಡಿಬೇಕು ಇಲ್ಲಿ ಕಡಿಬೇಕು ಎನ್ನುವಂತಹ ಕಡಿಬಡಿ ಭಾಷಣ, ಮತ್ತೊಂದು ಧಾರ್ಮಿಕ ಭಾವನೆ ಮತ್ತು ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳದೆ ಸಂವೇದನವನ್ನ ಕಳೆದುಕೊಂಡು ಮಾತನಾಡುವಂತಹ ಭಾಷಣಕ್ಕೆ ಕೇಸ್ಗಳು ದಾಖಲಾಗಿರೋದು. ಅವರೇ ಹೇಳ್ಕತಾರೆ, ಮದ್ದೂರಿನಲ್ಲಿ ದಾಖಲಾದ ಪ್ರಕರಣ ಸೇರಿ 71, ಈಗ ತುಮಕೂರಿನಲ್ಲೊಂದು ದಾಖಲಾಗಿದೆ 72. ಸೊ ಅವರ ಪ್ರಚೋದನಾಕಾರಿ ಭಾಷಣದ ತುಣುಕನ್ನ ಕೇಳಿಸ್ಕೊಂಡು ಬನ್ನಿ. ಮನೆಯಲ್ಲಿ ಕೂಡಿಸುವಂತ ಗಣಪನನ್ನ ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನ ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಲಕ್ ಅವರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿಯಂತ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆಯಲ್ಲಿ ಇವತ್ತು ಕೂಡಿಸ್ತಾ ಇದ್ದೀವಿ ಒಂದು ವೇಳೆ. ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯತೀತರು ಸಾಬರಿಗೆ ಹುಟ್ಟದಂಗೆ ಮಾಡುವಂತ ಸಾಬರಿಗಾಗಿ ಈ ಸರ್ಕಾರಿಗೆ ತಿಳ್ಕೊಂಡಂತ ನಾವು ಕೆಲವು ಇಂಥ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೊಗೆದು ಯಾವ ರೀತಿ ಇವತ್ತು ನೋಡ್ಲಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.